ಹೆಲೋ ಸ್ಟಾಕ್ ಮಾರ್ಕೆಟ್ ಎಂಥೂಸಿಯಾಸ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಯಹೂದಿ ಸಮುದಾಯ ಆರ್ಥಿಕವಾಗಿ ಪ್ರಭಾವಶಾಲಿಯಾಗಿರೋದು ಯಾಕೆ ಅಂತ ತಿಳ್ಕೊಳ್ಳೋಣ. ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ ಜೀವ್ಸ್ ಅಪ್ರಾಕ್ಸಿಮೇಟ್ 0.2% ಅಷ್ಟೇ ಇದ್ದಾರೆ. ಬಟ್ ಗ್ಲೋಬಲ್ ಫಿನಾನ್ಸ್, ಲಾ, ಅಕಾಡೆಮಿಕ್ಸ್, ಇನೋವೇಷನ್ ವೆಂಚರ್ಸ್ ಅಲ್ಲಿ ಅವರ ಇನ್ಫ್ಲೂಯೆನ್ಸ್ ಅಂತೂ ತುಂಬಾ ಜಾಸ್ತಿ. ಇದು ಕೋಇನ್ಸಿಡೆನ್ಸ್ ಅಥವಾ ಸೆಂಚುರೀಸ್ ಓಲ್ಡ್ ಫಿನಾನ್ಷಿಯಲ್ ಕಲ್ಚರ ತಿಳ್ಕೊಳ್ಳೋಣ. ಎಲಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಸ್ಟ್ರೈಟ್ ಆಗಿ ಹೇಳೋದಾದ್ರೆ, ದಿಸ್ ಈಸ್ ನಾಟ್ ಅಬೌಟ್ ರಿಲಿಜಿಯನ್, ದಿಸ್ ಈಸ್ ಅಬೌಟ್ ವೆಲ್ತ್ ಆರ್ಕಿಟೆಕ್ಚರ್. ಜೀವಿಶ್ ಹಿಸ್ಟ್ರಿ ನೋಡಿದ್ರೆ ಅವ್ರಿಗೆ ಒಂದು ಪ್ಲೇಸ್ ಇಲ್ಲ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗ್ತಿದ್ರು, ವಲಸೆ ಜಾಸ್ತಿ ಇತ್ತು, ಅಸ್ಥಿರತೆ ಇತ್ತು, ಜೊತೆಗೆ ಹಿಂಸೆ ಕೂಡ ಇತ್ತು. ಜೊತೆಗೆ ದೈಹಿಕ ಆಸ್ತಿಗಳನ್ನ ಜಪ್ತಿ ಮಾಡ್ತಾ ಇದ್ರು, ಭೂಮಿಯನ್ನ ಕಳ್ಕೊಂಡಿದ್ರು. ಅವ್ರು ಏನ್ ಮಾಡಿದ್ರು ಇದಕ್ಕೆ? ದೇ ಬಿಲ್ಡ್ ಪೋರ್ಟಬಲ್ ವೆಲ್ತ್. ಅಂದ್ರೆ ನಾಲೆಡ್ಜ್ ಆಗಿರ್ಬೋದು, ಟ್ರೇಡ್ ಸ್ಕಿಲ್ಸ್, ನೆಟ್ವರ್ಕ್ಸ್, ಫಿನಾನ್ಷಿಯಲ್ ಸಿಸ್ಟಮ್ಸ್ ಅನ್ನ ಅವರು ಅರ್ಥ ಮಾಡ್ಕೊಂಡಿದ್ದು ಒಂದೇ, ಲ್ಯಾಂಡ್ ಅನ್ನೋದು ಟೆಂಪರವರಿ, ಗವರ್ಮೆಂಟ್ ಅನ್ನೋದು ಟೆಂಪರವರಿ, ಮತ್ತೆ ನಾಲೆಡ್ಜ್ ಅನ್ನೋದು ಪರ್ಮನೆಂಟ್ ಅಂತ. ಅವರ ವೆಲ್ತ್ ಫಿಲಾಸಫಿ 5 ಫಿಲರ್ಸ್ ಮೇಲೆ ನಡೆಯುತ್ತೆ. ಎಜುಕೇಶನ್ ಅನ್ನ ಕ್ಯಾಪಿಟಲ್ ಆಗಿ ಕನ್ಸಿಡರ್ ಮಾಡ್ತಾರೆ, ಓನರ್ಶಿಪ್ ಮೈಂಡ್ ಸೆಟ್ ಇರುತ್ತೆ, ಕಮ್ಯುನಿಟಿ ಕ್ಯಾಪಿಟಲ್ ಸರ್ಕ್ಯುಲೇಷನ್ ಇರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ, ಮತ್ತೆ ಜನರೇಷನಲ್ ಟ್ರಾನ್ಸ್ಫರ್ ಕೂಡ ಡಿಸಿಪ್ಲಿನ್ ಇರುತ್ತೆ. ಅವರು ಮನಿ ಚೇಸ್ ಮಾಡೋದಿಲ್ಲ, ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾರೆ. ಈ 5 ಪಾರ್ಟ್ಸ್ ಅಲ್ಲಿ ಡೀಪ್ ಡೈವ್ ಮಾಡೋದಾದ್ರೆ, ನಮ್ಮ ಹೆಲಿಷಿಯನ್ ಇನ್ವೆಸ್ಟ್ಮೆಂಟ್ ವೆಲ್ತ್ ಕ್ರಿಯೇಷನ್ ಫಿಲಾಸಫಿ ಏನು ಅನ್ನೋದು, ಅವರ ಹಣದ ಬಗ್ಗೆ ಹೇಗೆ ಯೋಚಿಸ್ತಾರೆ, ಯಾಕೆ ಪವಿತ್ರ ಅಂತ ಭಾವಿಸ್ತಾರೆ, ಅವರು ತಮ್ಮ ಸಮುದಾಯದೊಳಗೆ ಬಂಡವಾಳವನ್ನ ಹೇಗೆ ಚಲಾಯಿಸ್ತಾರೆ, ಸಂಪತ್ತಿನ ಕುಗ್ಗುವಿಕೆಯಿಂದ ತಮ್ಮ ಸಂಪತ್ತನ್ನ ಹೇಗೆ ರಕ್ಷಿಸ್ಕೊಂತಾರೆ, ಮೂರನೇ ತಲೆಮಾರಿನಲ್ಲಿ ಕುಸಿತವಾಗದಂತೆ ಹೇಗೆ ಖಚಿತಪಡಿಸ್ಕೊಳ್ತಾರೆ ಅಂತ ತಿಳ್ಕೊಳ್ಳೋಣ. ಬಿಕಾಸ್ ವೆಲ್ತ್ ಅಂದ್ರೆ ಸ್ಯಾಲ್ರಿ ಅಲ್ಲ, ವೆಲ್ತ್ ಅಂದ್ರೆ ಸ್ಟ್ರಕ್ಚರ್ ಮತ್ತೆ ಕಂಟಿನ್ಯೂಟಿ. ನಮ್ಮ ಎಲಿಷಿಯಲ್ ಪರ್ಸ್ಪೆಕ್ಟಿವ್ ಇಂದ ಯಹೂದಿಗಳ ಆರ್ಥಿಕ ಮೈಂಡ್ ಸೆಟ್ ತಿಳ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ಸೂಪರ್ ಎಲಿಷಿಯನ್ ಡೇ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ.